ಹೇಮಾ ಯಾರು ಅಂತ ನನಗೆ ಗೊತ್ತಾಗಿದ್ದು ಥ್ರೂ ಬಿಜಿ ಓನ್ಲಿ. ಯಾಕಂದ್ರೆ ಇವರೇ ಫಸ್ಟ್ ನನಗೆ ಕರೆ ಮಾಡಿದ್ದು. ಹಲೋ ಶ್ರುತಿ ಅವರ ಅಂತ. ಯಾರಪ್ಪ ಇದು ಇಷ್ಟು ಸ್ಟ್ರಿಕ್ಟ್ ಆಗಿ ಸ್ಟ್ರಾಂಗ್ ಆಗಿ ಮಾತಾಡ್ತವ್ರಲ್ಲ ಅಂತ ನಾನು ಅನ್ಕೊಂಡೆ. ಬಟ್ ಆಮೇಲೆ ಗೊತ್ತಾಯ್ತು ವೆರಿ ಸ್ವೀಟ್ ಅಂಡ್ ಸೋಬರ್ ಗರ್ಲ್ ಅಂತ. ಹೇಮಾ ಅವರೇ, ಎಷ್ಟು ವರ್ಷಗಳಿಂದ ನಿಮ್ಮ ಒಡನಾಟ ವಿತ್ ಬಿಜಿ? ಆ್ಯಕ್ಚುಲಿ ನಾನು ಚಿಕ್ಕವಳಿರುವಾಗ ನೋಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ಇವಾಗ 7th ಇಯರ್ ನಾನು ಇಲ್ಲಿ ಮೆಂಬರ್ ಆಗಿ 7th ಇಯರ್. ವಾವ್. ಸೊ 7 ವರ್ಷಗಳಿಂದ ವಿಧವಾದ ಕೆಲಸಗಳೆಲ್ಲ ಮಾಡ್ಬಿಟ್ಟಿದ್ದೀರಾ ನೀವು. ಏನೇನೆಲ್ಲ ಮಾಡಿದ್ದೀರಾ? ಆ್ಯಕ್ಚುಲಿ ಬಂದಾಗ ಅದೇ ಪೆಂಡಾಲ್ ಮಾಡಿದ್ದೀನಿ, ಸ್ಟೇಜ್ ಅಂಡ್ ಆರ್ಟಿಸ್ಟ್ ಮಾಡಿದ್ದೀನಿ, ಪೂಜಾ ಟೀಮಲ್ಲಿ ಮಾಡಿದ್ದೀನಿ, ಸುಮಾರು ಮಾಡಿದ್ದೀನಿ. ಸೊ ಬೇಸಿಕಲಿ ಎಲ್ಲದರಲ್ಲೂ ಒಂದು ಚೂರು ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ಇವಾಗ ರಿಸೆಪ್ಷನ್. ಇವಾಗ ಏನು ಮಾಡ್ತಾ ಇದ್ದೀರಾ? ಈಗ IT ಟೀಮ್ ಲೀಡರ್. IT ಅಂಡ್ ಕಾಲ್ ಸೆಂಟರ್. ಓ, IT ಅಂಡ್ ಕಾಲ್ ಸೆಂಟರ್ ಅಂದ್ರೆ ನಿಮ್ಗೆ ಎಲ್ಲರೂ ಕರೆ ಮಾಡ್ಬೋದು ಅಂತನಾ? ನಮ್ಮ ಟೀಮ್ ಎಲ್ಲ ಒಂದು ಟೀಮ್ ಇದೆ ನಮ್ದು. ಸೊ ಎಲ್ಲ ಅದು ಡಿವೈಡ್ ಮಾಡ್ಕೊಳ್ತೀವಿ. ಯಾವ ರೀತಿಯ ಕರೆಗಳು ಬರುತ್ತೆ? ಅದೇ ಹಬ್ಬ ಯಾವಾಗ ಬರುತ್ತೆ, ಆರ್ಟಿಸ್ಟ್ ಯಾರು ಬರ್ತಾರೆ, ನಾವು ಮೆಂಬರ್ ಆಗ್ಬೋದಾ, ಆ ಥರ ಏನೇನೋ ರಿಗಾರ್ಡಿಂಗ್ BGOಗೆ ಏನೇನು ಬರುತ್ತೋ ಕ್ವೆಶನ್ಸ್ ಅದೆಲ್ಲ ನಮಗೆ ಬರುತ್ತೆ. ಸೊ ನಾವು ಆನ್ಸರ್ ಮಾಡ್ತೀವಿ. ಅದು ಯಾವ ನಂಬರ್ ಕರೆ ಮಾಡಬೇಕಾಗತ್ತೆ? 9342022070. 9342022070 ಫೋನ್ ಮಾಡಿ ಯಾವ ಕಾರ್ಯಕ್ರಮಗಳು ನಡೆಯುತ್ತೆ, ಯಾವ ರೀತಿಯ ಪ್ರಸಾದ ನಡೆಯುತ್ತೆ, ಯಾವ ಸೇವೆಗಳು ನಡೆಯುತ್ತೆ ಅಂತ ಎಲ್ಲಾ ಪ್ರಶ್ನೆಗಳನ್ನು ಇವರ ಒಂದು ಕಾಲ್ ಸೆಂಟರ್ ಟೀಮ್ಗೆ ನೀವು ಕರೆ ಮಾಡಿ ಕೇಳಬಹುದಾಗಿದೆ. ಈಗ ಈ ಒಂದು ಟೀಮ್ ಅನ್ನು ಹೆಡ್ ಮಾಡ್ತಿರೋದು ಅಂದ್ಮೇಲೆ ಏನು, ಹೌ ಡು ಯು ಫೀಲ್? ಅಂದ್ರೆ ಒಂಥರ ಎಂಪವರ್ಡ್ ಅಂತ ಅನಿಸ್ತಾ ಇದೆಯಾ? ಎಂಪವರ್ಡ್ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಕಲಿತಿದ್ದೀನಿ ಇಲ್ಲಿ. ವಾವ್, ನೈಸ್, ವೆರಿ ನೈಸ್. ಡೇ 1ಇಂದ ನಿಮಗೆ ಗೊತ್ತಿರ್ಬೋದು ಅನ್ಸಿದ್ರೆ, ಇವಾಗ ಅಣ್ಣ ಅಪ್ಪ ಅವ್ರುಗಳು ಕೆಳಗಡೆ ಬೆಳಿತಾರಲ್ಲ ಹೆಣ್ಮಕ್ಳು, ಆ ಥರ ಬೆಳೆದೋಳು ನಾನು. ಸೊ ಇಲ್ಲಿ ಬಂದೆ, ಸೇರಿಕೊಂಡೆ, ಏನೋ ಒಂದು ಅಟ್ರಾಕ್ಷನ್ ಇಲ್ಲಿ ಇದೆಲ್ಲ ನೋಡಿದೆ, ಸೇರಿಕೊಂಡೆ. ಬಟ್ ಇಲ್ಲಿ ಸೇರಿದ ತಕ್ಷಣ ಇಲ್ಲಿ ಹೆಂಗೆ ಅಂದರೆ, ನಂದೀಶ್ ಎಲ್ಲ ಫೀಲ್ಡಲ್ಲೂ ಎಲ್ಲ ವರ್ಕ್ ಮಾಡಬೇಕು. ಫಸ್ಟ್ ನಂಗೆ IT ಹಾಕಿದ್ರು. ನನಗೆ ಆಚೆ ಹೊರಗಡೆ ಹೋಗೋದವಳಲ್ಲ. ಸೊ IT ಹಾಕ್ಬಿಟ್ರು. ನಿಜ ಹೇಳ್ಬೇಕಂದ್ರೆ ಲ್ಯಾಪ್ಟಾಪ್ ಕೂಡ ಮುಟ್ಟಿಲ್ಲ ನಾನು ಯಾವತ್ತೂ. ಬಂದು ಹೇಳಿದ್ನಲ್ಲ, ಇಂದ ಕಲ್ತಿರೋದು ನಾನು, ABCDಯಿಂದ ಕಲ್ತಿರೋದಿಲ್ಲ. ಸೊ ಇವತ್ತೊಂದು ಲೀಡರ್ ಅಂದ್ಕೊಂಡು ನನಗೆ ತುಂಬ ಖುಷಿ ಅನಿಸುತ್ತೆ. ಮೇಯ್ನಾಗಿ ಇಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಈ ಥರ ನಾನು ಕೂತ್ಕೊಂಡು ಮಾತಾಡ್ತಾನೂ ಇರಲಿಲ್ಲ. ನೀವು ಈಗ ಒಂದು 7 ಇಯರ್ಸ್ ಮುಂಚೆ ಮಾತಾಡ್ಸಿದ್ರೆ ನನ್ನ ಮಾತಾಡ್ತಾ ಇರಲಿಲ್ಲ. ಪ್ರತಿಯೊಬ್ಬರಿಗೂ ಇಲ್ಲಿ, ನಾನು ಒಬ್ಬಳದೇ ಅಲ್ಲ, ಪ್ರತಿಯೊಬ್ಬರಿಗೂ ಇಲ್ಲಿ ಸಿಗೋದು ಮೊದಲಾಗಿ ಕಾನ್ಫಿಡೆನ್ಸು. ಮತ್ತು ಸಾಕಷ್ಟು ಕಲಿತೀವಿ ಶ್ರುತಿ. ಪ್ರತಿಯೊಂದು ಕೆಲಸನೂ ಮಾಡಬೇಕಿಲ್ಲಿ. ನನಗೆ ಆಗಲ್ಲ, ನನಗೆ ಬರಲ್ಲ ಅನ್ನಂಗಿಲ್ಲ. ಅದೇನಾಗುತ್ತೆ, ಕಲೀಲೇಬೇಕಾಗಿ ಬರುತ್ತೆ. ಸೊ BGO ಒಂದು ಯೂನಿವರ್ಸಿಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೀರಿಯಸ್ಲಿ, ನಾನು ಇದು ಎಕ್ಸಾಜರೇಟ್ ಮಾಡ್ತಿಲ್ಲ. ಕಲಿಯೋರ್ಗಂತೂ ಇಲ್ಲಿ ಪ್ರತಿ ಡೇ ಹೊಸದಾಗಿ ನಾನೇನೇನೋ ಕಲಿತಿದ್ದೀನಿ. ಎಷ್ಟು ಖುಷಿ ಕೊಡ್ತಾ ಇದೆ ನಮ್ಗೆ ಈ ಏಜಲ್ಲೆಲ್ಲ ಕಲಿತಿದ್ದೀನಿ ಅಂದರೆ, ಅದು ಮನ್ಸಿಗೆ ಸಮಾಧಾನ. ನಾವು ಮಾಡ್ತಿರೋ ಕೆಲಸ ನನಗೆ ಮನ್ಸಿಗೆ ಸಮಾಧಾನ. ಏನು ಮಾಡ್ತಿದ್ದೀವಿ ನೀವು 7 ವರ್ಷದ ಹಿಂದೆ ಇದನ್ನು ಸೇರೋದಕ್ಕಿಂತ? ನಾನು ಆ್ಯಕ್ಚುಲಿ ಹೌಸ್ ವೈಫು, ಮತ್ತು ಒಂದು 20-25 ವರ್ಷ ಮನೆಯಲ್ಲಿ ಟ್ಯೂಷನ್ ಮಾಡ್ತಿದ್ದೆ ಮಕ್ಕಳಿಗೆ. ಸೊ ಏನು ಒಂದು ಮನೆ ಒಳಗಡೆ ಎಷ್ಟೋ ಅಷ್ಟೇ, ನಂದು ಹೊರಗಡೆ ಪ್ರಪಂಚ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದೆ ನಾನು ಇಷ್ಟೆಲ್ಲ ಆಗಿರೋದು. ಇವತ್ತು ಬಂದ್ಮೇಲೆ ಹೊರಗಡೆ ಪ್ರಪಂಚ ಅಲ್ಲ, ನಿಮಗೆ ಬಾಹ್ಯಾಕಾಶದ ಪ್ರಪಂಚನೂ ಗೊತ್ತಾಗ್ಬಿಟ್ಟಿರುತ್ತೆ ಅಲ್ವಾ? ಅಷ್ಟೆಲ್ಲ. ಸೊ ಇದ್ರ ನೀವು ಈ ಮೀಟಿಂಗ್ ಸಮಯದಲ್ಲಿ ಹೆಣ್ಮಕ್ಳಿಗೋಸ್ಕರನೇ ಒಂದು ಥೀಮ್ ಕ್ರಿಯೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಫಸ್ಟ್ ಮೀಟಿಂಗ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಫಸ್ಟ್ ಟೈಮ್ ಯಾವಾಗಲೂ ನಾವು ಹೆಣ್ಮಕ್ಳು ಏನೋ ಒಂದು ಆರೋಗ್ಯ ಏನಾರು ಹೆಚ್ಚು ಕಮ್ಮಿ ಆದ್ರೆ ಅನ್ಕೊಂತೀವಿ, ಹೆಣ್ಮಕ್ಳಾಗಿ ಅದಕ್ಕೆ ಇವೆಲ್ಲ ಪ್ರಾಬ್ಲಮ್ ಅಂತ. ಫಸ್ಟ್ ಟೈಮ್ ಒಂದು ತುಂಬ ಖುಷಿ ಆಯಿತು. ಹೆಣ್ಣಾಗಿದ್ದಕ್ಕೂ ನಮಗೊಂದು ಎಕ್ಸಾಕ್ಟ್ಲಿ ಒಂದು ಸಾರ್ಥಕ ಆಯಿತು. ನಮಗೆ ಬುಕ್ ನೋಡಿದ್ರೆ, ಅದರೊಳಗಡೆ ನಮ್ಮ ಫೋಟೋಸ್ ನೋಡಿದ್ರೆ ಎಲ್ಲ ತುಂಬ ಖುಷಿ ಆಗುತ್ತೆ ಒಂಥರ ಮನಸ್ಸಿಗೆ. ವೆರಿ ನೈಸ್. ನೋಡಿ, ಒಬ್ಬೊಬ್ರು ನೀವು ಹೆಣ್ಮಕ್ಳು ಎಷ್ಟು ಖುಷಿ ಆಗತ್ತೆ, ಎಷ್ಟು ಬೆಳೆಸಿದೆ BGU ನಮ್ಮನ್ನು ಅಂತ ಹೇಳಿದಾಗ ಇನ್ನಷ್ಟು ಜನರಿಗೆ ಅದು ಹೇಳಿದ್ನಲ್ಲ, ಒಂದು ಹುಮ್ಮಸ್ಸು, ಒಂದು ಪ್ರೋತ್ಸಾಹ, ಒಂದು ಎಲ್ಲೋ ಮನಸ್ಸಲ್ಲಿ ಶುರುವಾಗಿರುತ್ತೆ ಆಲೋಚನೆ. ಸಿಂಗರ್ ಹೌದಪ್ಪ, ನಾನು ಏನಾದ್ರು ಮಾಡ್ಬೋದು ನನ್ನ ಲೈಫಲ್ಲಿ. ಇಟ್ಸ್ ನಾಟ್ ಓನ್ಲಿ ಎಡ್ಯುಕೇಶನ್, ಇಟ್ಸ್ ಓಕೆ ಅಂತ ಒಂದು ತಲೆಗೆ ಬಂದಿರುತ್ತೆ. ಹೌದು, ನಾನು ಹೇಳಿದ್ನಲ್ಲ, ಈಗ ಬಂದಮೇಲೆ ನನಗೆ ಇಷ್ಟೆಲ್ಲ ಮಾಡೋಕ್ಕೆ ಶಕ್ತಿ ಇದೆಯಾ ಅನ್ನೋ ಅಂತ ಹೇಳಿದ್ನಲ್ಲ. ನಾನು ಮಾಡ್ತಿರೋ ಕೆಲಸ ನಂಗೆ ತುಂಬ ಸಮಾಧಾನ ಕೊಡುತ್ತೆ. ಏನು ಮಾಡ್ತೀನಿ ಇಲ್ಲಿ ಸಮಾಧಾನ ಕೊಡುತ್ತೆ. ಕಾನ್ಫಿಡೆನ್ಸ್ ಮೇಯ್ನಾಗಿ ಬಿಲ್ಡ್ ಆಗಿದೆ. ಇನ್ನೊಂದು BGU ಆರ್ಟಿಸ್ಟ್ ಲಿಸ್ಟ್ ಅನ್ನ ನೋಡಿದ್ರೆ ನೀವು ಬಹಳಷ್ಟು ಹೆಸರುಗಳು ಓ ಮೈ ಗಾಡ್ ಇವರಿದ್ದಾರಾ ಅಂತ ಇದ್ದರು, ಬಹಳಷ್ಟು ಹೆಸರು ಇವ್ರು ಯಾರು ಅಂತಾನೂ ಇದೆ. ಅಂದ್ರೆ ಆ ಒಂದು ಲೆವೆಲ್ ಅಲ್ಲಿ ಇರುವವರು ಪಾಪ ಕಲೆ ಇದೆ, ಕಲೆನ ಪ್ರದರ್ಶನೆ ಮಾಡುವ ಒಂದು ಅವಕಾಶ ಇಲ್ಲ ಅಂತವ್ರಿಗೆ BGU ಅಂತ ವೇದಿಕೆ ಸಿಗ್ತಿದೆ ಅಂದ್ರೆ ಇಟ್ ಇಸ್ ಸಚ್ ಅ ಬಿಗ್ ಪುಷ್ ಅಲ್ವಾ? ಅದು ಒಂದು ಖುಷಿ ಕೊಡುತ್ತಲ್ವಾ ಹೇಮಾ? ಹೌದು, ಡೆಫಿನೆಟ್ಲಿ. ಹೇಳಿದ್ನಲ್ಲ, BGU ಇರೋದೇ BGU. ನಿಜ ಹೇಳ್ಬೇಕಾದ್ರೆ BGU ಅನ್ನೋಕ್ಕಿಂತ ಹೆಚ್ಚಾಗಿ ನಂದೀಶ್ ಅಂತ ಹೇಳಿದ್ರೆ ಅವರೇ ಎಲ್ಲ ನಡೆಸ್ತಾರೆ, ನಾಟ್ BGU. ಅಲ್ಲೊಂದು ಟೀಮ್ ಯಾರು ಹಿಂಗೆ ನಮ್ಮನ್ನ ಪುಷ್ ಮಾಡ್ತಿರೋದೇ ನಂದೀಶ್. ಸೊ ನಾವು ಯಾವಾಗಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಂದೀಶ್ಗೆ.
ತುಂಬ ಖುಷಿ ಆಗುತ್ತೆ. ಸೊ ಹೇಮಾ, ಏನ್ ಎಕ್ಸ್ಪೆಕ್ಟೇಷನ್ ಈ ವರ್ಷದ BGU? ಎಕ್ಸ್ಪೆಕ್ಟೇಷನ್ನು ತುಂಬ ದೊಡ್ಡ ಮಟ್ಟದಲ್ಲಿದೆ. ಇಷ್ಟೊಂದು ಜನ ಆರ್ಟಿಸ್ಟ್ ಕೇಳಿದ್ರೆ ಒಂಥರ ಖುಷಿ ಅನಿಸುತ್ತೆ. ಪ್ರೋಗ್ರಾಮ್ಸ್ ಅಷ್ಟೇ ಬ್ಯೂಟಿಫುಲ್ ಆಗಿದೆ, ಒಂದಕ್ಕೊಂದು ಅಷ್ಟು ಚೆನ್ನಾಗಿದೆ. ಜನ ಬರ್ತಾರೆ ನಮ್ಮಲ್ಲಿ. ಈ ಇವೆಂಟ್ ಈ 62ನೇ ವರ್ಷ ಇಸ್ ಟ್ರೂಲಿ ಸಕ್ಸಸ್ಫುಲ್ ಅಂತ ಹೇಳ್ಬೋದು, ಈವನ್ ಬಿಫೋರ್ ದ ಪ್ರೋಗ್ರಾಮ್. ಹೌದು ಹೌದು, ಡೆಫಿನೆಟ್ಲಿ ಅಲ್ವಾ? ಡೆಫಿನೆಟ್ಲಿ. ನಮ್ಮದು 62ನೇ ವರ್ಷದ ಬೆಂಗಳೂರು ಗಣೇಶ ಉತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಖಂಡಿತ ಬನ್ನಿ, ಪಾರ್ಟಿಸಿಪೇಟ್ ಮಾಡಿ. ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಇದೆ. ಮತ್ತು ಈ ವರ್ಷ ಸೆಲೆಬ್ರೇಟಿಂಗ್ ವುಮೆನ್ ಅಂತ ಹೇಳಿ ವಿಮೆನ್ ಮೇಯ್ನಾಗಿ ಲೇಡೀಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ ಈ ವರ್ಷದ ಪ್ರೋಗ್ರಾಮ್ನ. ಬನ್ನಿ, ನಮಗೆಲ್ಲ ಒಂದು ಪ್ರೋತ್ಸಾಹಿಸಿ, ಮತ್ತು ಎಲ್ಲ ಪ್ರೋಗ್ರಾಮ್ ಅಟೆಂಡ್ ಮಾಡಿ, ಪೂಜೆಗಳಿಗೆಲ್ಲ ಅಟೆಂಡ್ ಮಾಡಿ. ಥ್ಯಾಂಕ್ ಯು.